ಇನ್ನು ಅರಮನೆ ನಗರಿ ಮೈಸೂರಿಗೆ ಯಾಕೋ ಅಗ್ನಿದೇವ ಬಿಟ್ಟು ಬಿಡದೆ ಕಾಡ್ತಾ ಇದ್ದಾನೆ. ಲಿಂಗಾಬುದಿ ಕೆರೆಯ ಬಳಿ ಬೆಂಕಿ ಹೊತ್ಕೊಂಡಿದೆ. ಚಾಮುಂಡಿ ಬೆಟ್ಟ ಆಯಿತು, ಚಾಮುಂಡಿ ಬೆಟ್ಟದ ತಪ್ಪಲಾಯಿತು, ವಸ್ತು ಪ್ರದರ್ಶನದ ಆವರಣ ಆಯಿತು, ಈಗ ಕೆರೆಗಳ ಸರದಿ. ಇನ್ನು ಕಿಡಿಗೇಡಿಗಳು ಹಚ್ಚಿದಂತಹ ಬೆಂಕಿಗೆ ಲಿಂಗಾಬುದಿ ಕೆರೆ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಇನ್ನು ಈ ಒಂದು ಭಾಗ ಇದೆಯಲ್ಲ, ಇದು ಕಾಡಿನಂತೆ ಇರುವಂತಹ 100 ಎಕರೆ. ಸೊ ಲಿಂಗಾಂಬುದಿ ಪಾಳ್ಯದ ಕೆರೆ ಇದು. ಸೊ ಈ ಕೆರೆಯ ಪಕ್ಕ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರಿಂದ ಆ ಇಡೀ ಪ್ರದೇಶ ಹೊತ್ತಿ ಉರಿತಾ ಇದೆ. ತಡರಾತ್ರಿ ಆಗಿರೋದ್ರಿಂದ ಆ ಒಂದು ಪ್ರದೇಶದಲ್ಲಿ ಕಾರ್ಯಾಚರಣೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಕತ್ತಲು ಆವರಿಸಿರೋದ್ರಿಂದ. ಆದರೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿಗೆ ಸ್ಥಳಕ್ಕೆ ಬಂದು ಮೊಕ್ಕಾಂ ಹೂಡಿ ಅಲ್ಲಿ ಈ ಬೆಂಕಿಯನ್ನ ನಂದಿಸುವಂತಹ ಇನ್ನು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಏನೋ ಕಿಡಿಗೇಡಿಗಳು ಬೇಕು ಅಂತಲೇ ಮಾಡ್ತಿರುವಂತಹ ಕೃತ್ಯನ ಇದು ಅಂತ, ಯಾಕೋ ಮೈಸೂರಿಗೆ ಅಗ್ನಿದೇವನ ವಕ್ರದೃಷ್ಟಿ ಬಿದ್ದಂತೆ ಕಾಣಿಸ್ತಾ ಇದೆ. ಈಗ ಪರಿಸ್ಥಿತಿ ಯಾವ ತರ ಇದೆ ರವಿ, ಡೀಟೇಲ್ಸ್ ಕೊಡೋ ಹಾಗಿದ್ರೆ? ರಾಹುಲ್, ಖಂಡಿತವಾಗ್ಲೂ ವರುಣದೇವ ಅಗ್ನಿದೇವ ಮೈಸೂರಿನಲ್ಲಿ ಬಿಟ್ಟು ಬಿಡದೆ ಕಾಡ್ತಿದ್ದಾನೆ. ಚಾಮುಂಡಿ ಬೆಟ್ಟ ಆಯ್ತು, ದಸರಾ ವಸ್ತು ಪ್ರದರ್ಶನ ಆವರಣ ಆಯ್ತು, ಚಾಮುಂಡಿ ಬೆಟ್ಟದ ತಪ್ಪಲಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿತ್ತು. ಈಗ ಮುಂದುವರೆದು ಮೈಸೂರಿನ ಲಿಂಗಾಬುದಿ ಕೆರೆಯಲ್ಲಿ ಈಗ ಬೆಂಕಿ ಕಾಣಿಸ್ಕೊಂಡದ್ದು. ಕಿಡಿಗೇಡಿಗಳು ಮಾಡಿರುವಂತಹ ಕುಕೃತ್ಯವೇ ಇದು. ಕಾರಣ ಯಾವುದೇ ಬೆಂಕಿ ಸುಖ ಸುಮ್ಮನೆ ಹತ್ತಿಕೊಳ್ಳುವುದಿಲ್ಲ. ಇವತ್ತು ಸಂಜೆ ಒಂದು 7 ಗಂಟೆ 30 ನಿಮಿಷ ಸುಮಾರಿಗೆ ಈ ಬೆಂಕಿ ಕಾಣಿಸಿಕೊಂಡಿದೆ. ಆರಂಭದಲ್ಲಿ ಸಣ್ಣ ಕಿಡಿಯಂತೆ ಕಾಣಿಸಿಕೊಂಡಂತ ಈ ಬೆಂಕಿ ಈಗ ವ್ಯಾಪಿಸ್ತಾನೆ ಬರ್ತಿದೆ. ಸುಮಾರು 100 ಎಕರೆ ಇರುವಂತಹ ಲಿಂಗಾಬುದಿ ಕೆರೆಗೆ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ವಾಯು ವಿಹಾರಕ್ಕೆ ತರುತ್ತಾರೆ. ರಾತ್ರಿ 8 ಗಂಟೆ ಸುಮಾರಕ್ಕೆ ಆ ಕೆರೆಯ ಗೇಟ್ ಅನ್ನು ಕೂಡ ಬಂದ್ ಮಾಡ್ಲಾಗುತ್ತೆ. ಆದ್ರೆ ಕೆರೆ ಆ ಗೇಟ್ ಅನ್ನ ಬಂದ್ ಮಾಡುವ ಮುನ್ನ ಈ ಬೆಂಕಿಯನ್ನ ಕಿಡಿಗೇಡಿಗಳು ಹತ್ತಿಸಿ ಹೋಗಿರೋದು. ಈ ಕಾರಣಕ್ಕಾಗಿ ಈಗ ಸದ್ಯ ಲಿಂಗಾಬುದಿ ಕೆರೆಯಲ್ಲಿ ಬೆಂಕಿಯ ಜ್ವಾಲೆ ಉರಿತಾನೆ ಇದೆ. ಸದ್ಯ ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿ ಬೆಂಕಿಯನ್ನ ನಂದಿಸುವಂತ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಈಗಾಗಲೇ ಸುಮಾರು 2 ಎಕರೆಗೂ ಅಧಿಕ ಪ್ರದೇಶ ಸುಟ್ಟು ಕರ್ಕಲಾಗ್ತಿದೆ. ಇದರ ನಡುವೆ ಸದ್ಯ ಅಗ್ನಿಶಾಮಕ ಅಧಿಕಾರಿಗಳು ಬೆಂಕಿಯನ್ನ ನಂದಿಸುವ ಕಾರ್ಯದಲ್ಲಿ ತಲ್ಲೀನರಾಗಿದ್ದು, ಕೆಲವೇ ನಿಮಿಷಗಳಲ್ಲಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿ ಕೂಡ ಆಗಬಹುದು. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.